2009ನೇ ಇಸವಿ ಅದು. ಕೇರಳದ ಮನ್ನಾರ್ ಎಂಬ ಸ್ಥಳ. ಅಲ್ಲಿ ಅನಿಲ್ ಕುಮಾರ್ ತನ್ನ ಪತ್ನಿ ಕಲಾ ಹಾಗೂ ಮಗು ಜೊತೆ ವಾಸಿಸ್ತಿರ್ತಾರೆ. ಒಂದು ದಿನ ಅನಿಲ್ ಕುಮಾರ್ ಮನೆಯಲ್ಲಿ ಒಂಥರ ದೊಡ್ಡ ಗಲಾಟೆ ತರ ನಡೀತಾ ಇರುತ್ತೆ. ಅಕ್ಕಪಕ್ಕದಲ್ಲ ಓಡಿ ಬಂದು ನೋಡಿದ್ರೆ ಏನಂದ್ರೆ ಅನಿಲ್ ಕುಮಾರ್ ಅಳ್ತಾ ಇರ್ತಾರೆ, ಮಗು ಅಳ್ತಾ ಇರುತ್ತೆ. ಏನಕ್ಕೆ ಅಂದ್ರೆ ಆತನ ಹೆಂಡತಿ ಆತನವನ್ನು ಮತ್ತೆ ಮಗುವನ್ನು ಬಿಟ್ಟು ಬೇರೆ ಅವನ ಜೊತೆ ಓಡಿ ಹೋದ್ಲು ಅಂತ. ಒಂದು ಕೈಗೂಸು ಈ ಮಗುವನ್ನು ಹಿಡ್ಕೊಂಡು ಆತ ಒಂದು ಸಂಕಟ ಪಡೆದ್ ನೋಡಿ ಎಲ್ಲರಿಗೂ ಅಯ್ಯೋ ಪಾಪ ಅನಿಸುತ್ತೆ. ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ದ ಈತ, ಪ್ರೀತಿಸಿ ಮದುವೆ ಆದ ಜೋಡಿ ಬೇರೆ, ಮಗುವಾಗಿ ಚೆನ್ನಾಗಿ ಬಗ್ತಿದ್ರಲ್ಲ, ಏನಾಯ್ತು ಇವರ ನಡುವೆ ಅಂತ. ಅಲ್ಲದ ಆಕೆಯ ಬಗ್ಗೆ ಅಸಹ್ಯ ಭಾವನೆ ಮೂಡುತ್ತೆ. ಯಾವನೋ ಜೊತೆ ಓಡಿ ಹೋದ್ಲು, ಈ ಮಗುವಿನ ಮುಖ ಕೂಡ ಆಕೆ ನೋಡ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಅಸಹ್ಯ ಭಾವನೆ ಮೂಡುತ್ತೆ. ಆಕೆಯ ಮನೆಯವರಿಗೆ ಕೂಡ ತಮ್ಮ ಮಗಳ ವಿಷಯ ಇನ್ನು ಕೇಳಕ್ಕೆ ಇಷ್ಟಪಡಲ್ಲ ಅವರು. ಯಾಕಂದ್ರೆ ಇಷ್ಟು ಅವಮಾನ ಮಾಡಿ ಇಟ್ಟು ಹೋಗಿದ್ದಾಳೆ. ಒಂದು ಮದುವೆ ಆಗಿ, ಅದು ಪ್ರೀತಿಸಿ ಮದುವೆ ಆದ್ಲು, ಎಲ್ಲರ ವಿರೋಧದ ನಡುವೆ ಇವರು ಮದುವೆ ಆದ್ರು. ಅಂತದ್ರಲ್ಲಿ ಈಗ ಬೇರೆ ಯಾವನೋ ನೋಡ್ಕೊಂಡು ಓಡಿ ಹೋದ್ಲಲ್ಲ ಅಂತ ಆ ಮನೆಯವರಿಗೂ ಆಕೆ ಬಗ್ಗೆ ತಿಳಿಯುವ ಯಾವುದೇ ಆಸಕ್ತಿ ಇರ್ಲಿಲ್ಲ. ಕಲಾ ಎಲ್ಲಿ ಹೋದ್ಲು ಅಂತ ಯಾರಿಗೂ ಬೇಕಾಗಿರ್ಲಿಲ್ಲ. ಇಂಥ ಒಂದು ಹೆಣ್ಣಿನ ಹುಡುಕದೇಕೆ ಅಂತ. ಆದ್ರೆ 15 ವರ್ಷಗಳ ನಂತರ ಕಲಾ ಎಲ್ಲಿ ಹೋದ್ಲು ಎಂಬುದಕ್ಕೆ ಒಂದು ಸ್ಫೋಟಕ ಮಾಹಿತಿ ದೊರೆಯುತ್ತದೆ. ಅದು ಕಲಾ ಬೇರೆ ಎಲ್ಲೂ ಹೋಗಿರ್ಲಿಲ್ಲ, ಆತನ ಮನೆಯ ಟಾಯ್ಲೆಟ್ ಗುಂಡಿಯೊಳಗಿದ್ಲು ಹೆಣವಾಗಿ. ಅನಿಲ್ ಕುಮಾರ್ ಎಂಬ ವ್ಯಕ್ತಿ ತನ್ನ ಪತ್ನಿ ಕಲಾ ಬೇರೆಯವನ್ ಜೊತೆ ಓಡಿ ಹೋದ್ಲು ಅಂತೇಳಿ ಸುದ್ದಿ ಹಬ್ಬಿಸ್ತಾನೆ. ಆತ ತುಂಬಾ ದುಃಖದಲ್ಲಿ ಇರ್ತಾನೆ. ಆತನ ಮಗುವನ್ನು ನೋಡುವಾಗ ಎಲ್ಲರಿಗೂ ಅಯ್ಯೋ ಪಾಪ ಅನಿಸುತ್ತೆ. ಆತ ಎಷ್ಟರ ಮಟ್ಟಿಗೆ ಅಮಾಯಕನ ಮುಖವಾಡ ಧರಿಸಿದ್ದ ಅಂದ್ರೆ ಎಲ್ಲರಿಗೂ ಅವನ ಕಾಣುವಾಗ ಸಿಂಪತಿ. ಹಿಂಗೆ ವರ್ಷಗಳು ಉಳುತ್ತೆ. ಆತ ಒಂಟಿಯಾಗಿ ತನ್ನ ಮಗನ್ನ ಸಾಕ್ತಾ ಇರ್ತಾನೆ. ಸ್ವಲ್ಪ ವರ್ಷಗಳು ಕಳೆದಾಗ ಎಲ್ಲರೂ ಹೇಳ್ತಾನೆ, ನೀನೊಂದು ಮದ್ವೆ ಆಗು, ಅವಳಂತೂ ಹೋದ್ಲು, ನಿಂಗೆ ಒಂದು ಜೊತೆ ಬೇಕಲ್ಲ ಆತ. ಆಗ ಆತ ಇನ್ನೊಬ್ಬ ಹೆಂಗಸನ್ನು ಕೂಡ ಮನೆಗೆ ಕರ್ಕೊಂಡ್ ಬರ್ತಾನೆ. ಇವರ ಸಂಸಾರ ಹೀಗೆ ಸಾಕ್ತಾ ಇರುತ್ತೆ. ತನ್ನ ಒಂದು ಹೊಟ್ಟೆಪಾಡಿಗಾಗಿ ಆತ ಇಸ್ರೇಲಿಗೆ ಹೋಗ್ತಾನೆ. ಇಸ್ರೇಲ್ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ತುಂಬಾ ಅದ್ಭುತವಾಗಿ ಬದುಕು ನಡೆಸ್ತಾ ಇರ್ತಾನೆ. ಆತನ ಒಂದು ಮನಸ್ಸು ಮಾತ್ರ ತುಂಬಾ ಹೇಳ್ತಿತ್ತು, ಇಲ್ಲ ನಾನು ಇನ್ನು ಮುಂದೆ ಸಿಕ್ಕಿ ಹಾಕಿಕೊಳ್ಳೋ ಪ್ರಮೇಯವೇ ಇಲ್ಲ. ಯಾಕಂದ್ರೆ ಈ ಕೇಸ್ ಇಲ್ಲಿಗೆ ಮುಚ್ಚಿ ಹಾಕಿದೆ, ಆ ಟಾಯ್ಲೆಟ್ ಗುಂಡಿ ಒಳಗೆಲ್ಲೇ ಮುಚ್ಚಿ ಹೋಗಿದೆ. ನಾನು ಮಾಡಿದ ಕೃತ್ಯಕ್ಕೆ ಯಾವತ್ತೂ ಶಿಕ್ಷೆ ಆಗಲ್ಲ ಎಂಬ ಭರವಸೆಯಲ್ಲಿ ಆತಿರ್ತಾನೆ. ಆದ್ರೆ ಕರ್ಮ ಮಾತ್ರ ಇದೆಯಲ್ಲ, ಯಾವತ್ತಿಗೂ ಯಾರನ್ನು ಬಿಡಲ್ಲ. 15 ವರ್ಷಗಳು ಕಳೆದ ನಂತರ ಇವರು ಮಾಡಿದ ಕೃತ್ಯ ಬೆಳಕಿಗೆ ಬರುತ್ತೆ. ಅದು ಹೇಗೆ ಗೊತ್ತಾ? ಒಂದು ಅನಾಮಿಕ ಪತ್ರದ ಮೂಲಕ ಪೊಲೀಸರಿಗೆ ಯಾರು ಅನಾಮಿಕ ಪತ್ರ ಬರೀತಾರೆ. ಅದರಲ್ಲಿ ಈ ಕಲಾ ಎಂಬ ಈತನ ಪತ್ನಿ ಎಲ್ಲೂ ಓಡಿ ಹೋಗಿಲ್ಲ, ಆತನ ಮನೆಯ ಟಾಯ್ಲೆಟ್ ಗುಂಡಿಯೊಳಗೆ ಹಾಕಿ ಆಕೆಯನ್ನು ಸಮಾಧಿ ಮಾಡಲಾಗಿದೆ ಅಂತ ಆ ಪತ್ರದಲ್ಲಿ ಬರೆದಿರುತ್ತೆ. ಈ ಪತ್ರ ಬಂದಾಗ ಪೊಲೀಸರೇ ಒಂಥರ ಬೆಚ್ಚಿ ಬೀಳ್ತಾರೆ. ಆತನ ಮನೆಗೆ ಬರ್ತಾರೆ. ಆತನ ಮನೆಗೆ ಬಂದು ಈ ಟಾಯ್ಲೆಟ್ ಸೆಪ್ಟಿಕ್ ಗುಂಡಿ ಅಗಿಯುವ ಪ್ರಯತ್ನ ಮಾಡುವಾಗ ಅಲ್ಲಿ ಸಿಕ್ಕಿರೋದು ಈ ಕ್ಲಿಪ್ಸ್, ಏರ್ ಪಿನ್ ಅಂತದೆಲ್ಲ ಸಿಕ್ಕುತ್ತೆ. ಆದ್ರೆ ಆಕೆಗೆ ಸಂಬಂಧಿಸಿದಂತೆ ಆಕೆಯ ಶವ ಅಲ್ಲಿತ್ತು ಎಂಬ ಯಾವ ಕುರುಹುಗಳು ಸಿಗಲ್ಲ. ಕುಮಾರ್ ತನ್ನ ಪತ್ನಿ ನೋಡಿದ ಸಾಯಿಸಿ ಆಕೆನ ಸುಟ್ಟು ಕರ್ಕಲ್ ಮಾಡಿ ತನ್ನ 2-3 ಸಂಬಂಧಿಕ ನೆರವು ಪಡೆದು ಟಾಯ್ಲೆಟ್ ಗುಂಡಿ ಒಳಗೆ ಹಾಕಿ ಮುಚ್ಚಿ ಹಾಕಿರ್ತಾನೆ. ಇಲ್ಲಿಗೆ ಈ ಪ್ರಕರಣ ಮುಚ್ಚೋಯ್ತು. ನಂತರ ಇವಳು ಓಡಿ ಹೋಗಿದ್ದಳು. ಆ ಸಂಬಂಧಿಕರಿಂದ ಅವರು ಕೂಡ ಅವಾಗ ಸುದ್ದಿ ಹಬ್ಬಿಸ್ತಾ ಇರ್ತಾರೆ, ಅವಳನ್ನ ಅಲ್ಲಿ ನೋಡಿದ್ವಿ, ಇವಳನ್ನ ಇಲ್ಲಿ ನೋಡಿದ್ವಿ ಅಂತ. ಎಲ್ಲರೂ ಅದನ್ನೇ ನಂಬಿದ್ರು. ಅವಳು ಯಾವನೋ ಜೊತೆ ಓಡಿ ಹೋಗಿದ್ಲು, ಎಲ್ಲೋ ನೋಡಿದಾರೆ ಅಂತ ಈ ಒಂದು ಭ್ರಮೆಯಲ್ಲಿ ಎಲ್ಲರೂ ಇದ್ರು. ಹೀಗಿರುವಾಗ ಈ ಯಾರು ಈತನಿಗೆ ಹೆಲ್ಪ್ ಮಾಡಿದ್ರು ಅವರಲ್ಲಿ ಒಬ್ಬನ ಹೆಂಡತಿಗೆ ಈ ವಿಷಯ ಗೊತ್ತಿತ್ತು. ಅವರು ಗಂಡ ಹೆಂಡತಿ ನಡುವೆ ಜಗಳ ಆದಾಗ ಅವಳು ಪೊಲೀಸರಿಗೆ ಅನಾಮಿಕ ಪತ್ರ ಬರೆದು ಈ ವಿಷಯವನ್ನು ತಿಳಿಸಿದ್ಲು. ಈ ಒಂದು ಘಟನೆ ಹೊರ ಬರ್ತಾ ಇದೆ ಅಂತ ಎಲ್ಲರಿಗೂ ಒಂಥರ ಶಾಕ್ ಅನಿಸುತ್ತೆ. ಆ ಹೆಣ್ಮಗಳು ಸತ್ತು ಶವ ಆಗಿದ್ ಮಾತ್ರ ಅಲ್ಲ, 15 ವರ್ಷ ತನ್ನ ಮೇಲೆ ಇನ್ನಷ್ಟು ಅಪವಾದನೆಯನ್ನು ಕೂಡ ಕೇಳಿಸ್ಕೊಳ್ಬೇಕಾದಂತ ಪರಿಸ್ಥಿತಿಯನ್ನು ಈ ಗಂಡ ಮಾಡಿದ್ದ. ಎಂತ ಚಾಣಾಕ್ಷ ನೋಡಿ. ಎಲ್ಲಿಯೂ ಸಿಕ್ಕಿ ಬೀಳಲ್ಲ ಅಂತ ಊಹಿಸಿದ್ದ. ಇವನನ್ನು ಇಸ್ರೇಲ್ನಿಂದ ಕರೆಸಿ ವಿಚಾರಣೆ ಮಾಡಿದಾಗ ಸತ್ಯ ಒಪ್ಪಿಕೊಳ್ತಾನೆ. ಹೌದು ನಾನೇ ಮಾಡಿದ್ದು, ಅವಳಿಗೆ ಹೌದು ನಾನೇ ಮಾಡಿದ್ದು, ನನಗೆ ಬೇರೆ ಒಂದು ಸಂಬಂಧ ಇತ್ತು, ಅದೇ ಸಂಬಂಧ ಹೆಣ್ಣನ್ನೇ ಅವನು ಕೆಲವು ವರ್ಷಗಳ ನಂತರ ಮದುವೆ ಆಗಿದ್ದು. ಈ ಒಂದು ವಿಷಯಕ್ಕೆ ನಮ್ಮಲ್ಲಿ ಗಲಾಟೆ ಆದಾಗ ನಾನೇ ಅವಳನ್ನ ಸಾಯಿಸಿದ್ದು ಅಂತ. ಈಗ ಎಲ್ಲ ಆದಾಗ ಎಲ್ಲ ಶಿಕ್ಷೆ ಆಗತ್ತೆ ಯೋಚನೆ ಮಾಡಿದ್ರೆ ಆತನಿಗೆ ಇನ್ನೂ ಕಠಿಣ ಶಿಕ್ಷೆ ಆಗಿಲ್ಲ. ಯಾಕೆ ಗೊತ್ತಾ? ನಮ್ಮ ಕಾನೂನಲ್ಲಿ ಕೆಲವೊಂದು ಸಾಕ್ಷ್ಯಗಳನ್ನು ಕೇಳುತ್ತಾರೆ ಶಿಕ್ಷೆ ಕೊಡಕ್ಕೆ. ಆ ಸಾಕ್ಷ್ಯಗಳ ಕೊರತೆ ಈ ಕೇಸಿನಲ್ಲಿ ಆಕೆಯನ್ನು ಟಾಯ್ಲೆಟ್ ಗುಂಡಿನಲ್ಲಿ ಹಾಕಿ ಮುಚ್ಚಲಾಗಿದ್ರು.
ಆಕೆಗೆ ಸಂಬಂಧಿಸಿದ ಯಾವುದೇ ಮೂಳೆಗಳಾಗ್ಲಿ ಏನು ಸಿಗ್ಲಿಲ್ಲ. ಅದೆಲ್ಲ ಕರಗುವಂತ ಏನೋ ಕೆಮಿಕಲ್ ಬಳಸಿದ್ದಾರೆ ಅಂತ ಹೇಳಲಾಗ್ತಿದೆ. ಈ ಒಂದು ಕಾರಣದಿಂದ ಒಂದು ಸೂಕ್ತ ಸಾಕ್ಷ್ಯಗಳ ಕೊರತೆಯಿಂದಾಗಿ ಈತನಿಗೆ ಇನ್ನೂ ಈ ಕೇಸಿನಲ್ಲಿ ಕಠಿಣ ಶಿಕ್ಷೆ ಆಗಿಲ್ಲ, ವಿಚಾರಣೆ ನಡೀತಾ ಇದೆ.